ಎಲ್ಲರಿಗೂ ನಮಸ್ಕಾರ. ಗಾಯತ್ರೀಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ, ನೀವು ಇಡ್ಲಿ ಫ್ರೈ ಯಾವಾಗಾರೆ ತಿಂದಿರೇನೋ, ಬಹುಶಃ ನೀವು ಮಾಡ್ಕೊಂಡು ತಿಂದಿರಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಇಲ್ಲಿನ ಬೆಳಗ್ಗೆ ಮಾಡಿದ್ದು ಅಷ್ಟು ಇಡ್ಲಿ ಉಳ್ದಾವ. ಈಗ ಇವನ್ನ ಫ್ರೈ ಮಾಡೋಣ ಬರ್ರಿ. ನೀವು ಇದನ್ನು ಹಿಂಗೆ ಮಾಡ್ಕೊಂಡು ಒಮ್ಮೆ ತಿಂದು ನೋಡಿರಿ. ನೀವು ನೀವು ಬಿಸಿ ಬಿಸಿ ಇಡ್ಲಿ ಚಟ್ನಿನೇ ಬೇಡ ಆಗ್ತದೆ, ಅಷ್ಟು ರುಚಿ ಹತ್ತವೆ ಇವು. ಈಗ ಒಂದು ನಾನು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತೀನಿ. ಸ್ವಲ್ಪ ಜಾಸ್ತಿ ಹಾಕೋಬೇಕು ಎಣ್ಣೆ, ಅಂದರೆ ಅದು ಚೆಂದ ಫ್ರೈ ಆಗಬೇಕಲ್ಲ. ಶಾಲೋ ಫ್ರೈನೂ ಅಲ್ಲ, ಸ್ವಲ್ಪ ಹಾಕೋದಕ್ಕಿಂತ ಸ್ವಲ್ಪ ಕಮ್ಮಿ ಹಾಕೋಬೇಕಷ್ಟೇ. ಈಗ ಎಲ್ಲ ಕಡೆ ಅದನ್ನು ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಈಗ ಒಂದೊಂದಾಗಿ ಇಡ್ಲಿ ಇದನ್ನು ಇಡಬೇಕು ಇದ್ರ ಮೇಲೆ. ಈ ಬೆಳಗ್ಗೆ ಮಾಡಿದ ಇಡ್ಲಿ ಉಳಿದಿದ್ದು ಅಂದರೆ ಈಗ ಮತ್ತು ರಾತ್ರಿ ಅದೇ ಚಟ್ನಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಲಿಕ್ಕೆ ಅಷ್ಟು ರುಚಿ ಬರೋಂಗಿಲ್ಲಲ್ಲ. ಹಾಗಾಗಿ ಈ ಥರ ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಯಂಕರ ಮಸ್ತ್ ಆಗ್ತಾವೆ. ನೀವು ಟ್ರೈ ಮಾಡಿ ನೋಡಿರಿ. ಚಂದ ಗೋಲ್ಡನ್ ಕಲರ್ ಬರೋವರೆಗೂ ಎರಡೂ ಕಡೆ ಇವನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಂಡು. ಇದು ಬೆಳಗ್ಗೆ ಮಾಡಿದ್ದಿತ್ತು, ಅದಕ್ಕೆ ರಾತ್ರಿ ನಾನು ಫ್ರೈ ಮಾಡ್ಲಿಕ್ಕತ್ತೀನಿ ಇವನ್ನ. ಉಳಿದು ಅಂದರೆ ಹೆಚ್ಚಾನೆ ಹಿಂಗೆ ಉಪ್ಪಿಟ್ಟು, ಇಡ್ಲಿ ಉಪ್ಪಿಟ್ಟು ಅದು ಮಾಡ್ಕೊಂಡು ತಿಂತಿರ್ತಾರಲ್ಲ, ಅಥವಾ ಮೊಸರು ಅದು ಹಾಕ್ಕೊಂಡು ತಿಂತಿರ್ತಾರೆ. ಅದಕ್ಕಿಂತ ಹಿಂಗೆ ಮಾಡ್ಕೊಂಡು ತಿಂದ್ರೆ ಮಸ್ತ್ ಹತ್ತವ. ಇದಕ್ಕೆ ಯಾವುದು ಪ್ರತ್ಯೇಕ ಮತ್ತು ಕೊಬ್ಬರಿ ಚಟ್ನಿ ಮಾಡೋದು ಅವಶ್ಯಕತೆ ಇಲ್ಲ. ಮನೇಲಿ ಚಟ್ನಿ ಪುಡಿ ಇದ್ದರೆ ಸಾಕು, ಹಾಗೇನೂ ನಡೀತದೆ. ಹಾಗೆ ಫ್ರೈ ಮಾಡ್ಕೊಂಡು ಚಟ್ನಿ ಪುಡಿನೂ ಬೇಕಂತನೂ ಏನಿಲ್ಲ. ನೋಡಿ, ಕೆಂಪಾಗಿತ್ತು ಅಂದ್ರೆ ತಿರುವಿ ಹಾಕ್ಕೋಬೇಕು. ಏನೋ ಸ್ವಲ್ಪ ಕೆಂಪು ಆಗಬೇಕು. ನಮ್ಗೆ ಜಾಸ್ತಿ ಕ್ರಿಸ್ಪಿ ಬೇಕಾದ್ರೆ ಇನ್ನೂ ಜಾಸ್ತಿ ಕೆಂಪು ಮಾಡ್ಕೋಬೋದು. ಒಳ್ಳೆ ಕೇಕ್ ಥರ ಬಣ್ಣ ಬರಬೇಕಿದು, ಅಷ್ಟು ಚಂದ ಆಗ್ತವೆ ಇವು ಫ್ರೈ. ನೋಡಿರಿ, ಈ ಥರ ಎಲ್ಲ ಮಾಡ್ಕೋಬೇಕು. ಈಗ ನಾವು ಮನೆಯಲ್ಲಿ ಪುಟಾಣಿ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಮಾಡಿರ್ತೀವಲ್ಲ, ಅವನ್ನ ಹಾಕೋಬೇಕು ಮೇಲೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ನಾನು. ಈಗ ನೋಡಿರಿ, ಈಗ ನಾನು ಇವತ್ತರ ಮೇಲೆ ಪುಟಾಣಿ ಚಟ್ನಿ ಪುಡಿ ಇತ್ತು, ಅದನ್ನೇ ಹಾಕ್ಕೋತೀನಿ. ನೀವು ಶೇಂಗಾ ಚಟ್ನಿ ಇದ್ರೆ ಹಾಕ್ಕೋಬೋದು, ಅಥವಾ ನೀವು ಮನೆಯಲ್ಲೇ ಮಸಾಲೆ ಪುಡಿ ಮಾಡಿಟ್ಕೊಂಡಿರ್ತಿರಲ್ಲ, ಅದನ್ನು ಹಾಕ್ಕೋಬೋದು ಇದ್ರ ಮೇಲೆ. ಯಾವುದೂ ಇಲ್ಲ ಅಂದ್ರೂ ಬರೀ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೂ ಮಸ್ತ್ ಅಂದ್ರೆ ಮಸ್ತ್ ಹತ್ತವೆ ಇವು. ಈಗ ಒಂದು ಚೂರು ಕೊತ್ತಂಬರಿ ಹಾಕ್ಕೋತೀನಿ, ಅದೇನು ಹಾಕಬೇಕಂತೇನಿಲ್ಲ. ಸಾಸ್ ಚೆಂದ ಕಾಣಿಸ್ಲಿ ಅಂತ ಹಾಕಿನ ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಆ ತುಪ್ಪ ಒಂಚೂರು ಕೊತ್ತಂಬರಿ ಬಿದ್ದಿತ್ತು, ಮತ್ತೇನೋ ಬಿತ್ತು ಅಂತ ಅನ್ಕೋಬೇಡ್ರಿ. ನೋಡಿರಿ, ಸೂಪರ್ ಅದ ಇಡ್ಲಿ ಫ್ರೈ ರೆಡಿ. ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.